ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ದೆಹಲಿಯ ಘಟನೆಯ ನಂತರ ಮೃತರ ಕುಟುಂಬದಲ್ಲಿ ಸೂತಕದ ಛಾಯೆ. ರಾಷ್ಟ್ರೀಯವಾದಿಗಳಲ್ಲಿ ರಕ್ತ ಕುದಿತಾ ಇದೆ. ಸೇನೆ ಭಯೋತ್ಪಾದಕರನ್ನ ಹೊಸಕಿ ಹಾಕೋದಕ್ಕೆ ಸಜ್ಜಾಗ್ತಿದ್ದಾರೆ. ಆದರೆ ದುರಂತ ಏನು ಗೊತ್ತಾ? ಈ ದುರಂತದಲ್ಲಿ ಹೊತ್ಕೊಂಡ ಬೆಂಕಿಯಲ್ಲಿ ಇವತ್ತು ಕೆಲವರು ಚಳಿ ಕಾಯಿಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದರೆ, ಇದೇ ಟೈಮಲ್ಲಿ ಎಲ್ಲ ಕಡೆ ಕಾಣಿಸಿಕೊಳ್ಳುವಂತಹ ವಿರೋಧ ಪಕ್ಷದ ನಾಯಕ ಮಿಸ್ಸಿಂಗ್ ಆಗಿಬಿಟ್ಟಿದ್ದಾರೆ. ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಇದು ನಿಜಕ್ಕೂ ಕಾಕತಾಳೀಯವ? ಅಷ್ಟಕ್ಕೂ ಎಲ್ಲಿದ್ದಾರೆ ರಾಹುಲ್ ಗಾಂಧಿ? ಎಲ್ಲಿದ್ದಾರೆ ಪ್ರಿಯಾಂಕಾ ವಾದ್ರಾ? ಪ್ಯಾಲೆಸ್ತೈನ್ ಪರ ಕಣ್ಣೀರಿಟ್ಟಂತಹ ಸೋನಿಯಾ ಗಾಂಧಿ ಈಗೆಲ್ಲೋದ್ರು? ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಏನೋ ಹೇಳ್ತಿದ್ದಾರೆ. ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ದಯವಿಟ್ಟು ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ಕಳೆದ ಒಂದು ತಿಂಗಳಿಂದ ದೇಶದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಎಟ್ ಎ ಟೈಮ್ 30 ಕಡೆ ದಾಳಿ ಮಾಡೋದಕ್ಕೆ ಸಂಚು ನಡೆದಿದ್ವು. ಯಾಕಂದರೆ ಕಳೆದ ಕೆಲ ದಿನಗಳಿಂದ ATS ಒಬ್ಬರ ಮೇಲೆ ಒಬ್ಬರನ್ನ ಅರೆಸ್ಟ್ ಮಾಡ್ತಾನೆ ಬಂದರು. ಅದಕ್ಕೆ ಈ 8 ರಿಪೋರ್ಟ್ಗಳೇ ಸಾಕ್ಷಿ. ಕಳೆದ ವಿಡಿಯೋದಲ್ಲಿ ಅದರ ಪಟ್ಟಿಯನ್ನು ಕೂಡ ನಾವು ಕೊಟ್ಟಿದ್ವಿ. ಸಾಕಷ್ಟು ಸ್ಫೋಟಕಗಳನ್ನು ಕೂಡ ಅವರಿಂದ ಸೀಸ್ ಮಾಡಲಾಗಿತ್ತು. ಹೀಗೆ ಸಾಕಷ್ಟು ದಾಳಿಗಳನ್ನು ತಡೆದು ದೇಶದಲ್ಲಿ ನಡಿಬೇಕಿದ್ದಂತಹ ದೊಡ್ಡ ಅನಾಹುತವನ್ನು ಏಜೆನ್ಸಿಗಳು ತಪ್ಪಿಸ್ತವೆ. ಆದರೆ ಒಂದು ದಾಳಿ ಇವತ್ತು ಭಾರತದ ಇಂಟೆಲಿಜೆನ್ಸ್ ಹಾಗೂ ಸರ್ಕಾರಕ್ಕೆ ಕಪ್ಪು ಚುಕ್ಕಿಯಾಗಿಬಿಡ್ತು ನೋಡಿ. ಪ್ರತಿ ಮ್ಯಾಚನ್ನು ಗೆದ್ದಂತಹ ಟೀಮ್ ಒಂದು ಯಾವುದೋ ಒಂದು ಮ್ಯಾಚ್ ಸೋತು ಮಾತ್ರಕ್ಕೆ ಆ ಇಡೀ ತಂಡವೇ ಸರಿ ಇಲ್ಲ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಇದೆ? ನಿಜ ಹೇಳಬೇಕಂದ್ರೆ ಅಂತಹ ಟೈಮಲ್ಲಿ ಅವರ ಜೊತೆಯಾಗಿ ನಿಲ್ಲಬೇಕಾಗಿರೋದು ಇಡೀ ದೇಶದ ಕರ್ತವ್ಯ, ಎಸ್ಪೆಷಲಿ ವಿರೋಧ ಪಕ್ಷಗಳ ಜವಾಬ್ದಾರಿ. ಆದರೆ ಈಗ ವಿರೋಧ ಪಕ್ಷಗಳು ಮಾಡ್ತಿರೋದೇನು? ಸಿಕ್ಕಿದ್ದೇ ಚಾನ್ಸು ಅಂತ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರನ್ನು ಟಾರ್ಗೆಟ್ ಮಾಡುವಂತಹ ರಾಜಕೀಯವನ್ನು ಶುರು ಮಾಡಿಕೊಂಡಿದ್ದಾರೆ. ಅಮಿತ್ ಶಾ ಅವರು ಇದೆಲ್ಲದರ ಹೊಣೆ ಹೊತ್ಕೊಂಡು ರಿಸೈನ್ ಮಾಡಬೇಕು ಅಂತ ನಮ್ಮ ಎಕ್ಸ್ ಸ್ಟಾರ್ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಒಮ್ಮೆ ಅವ್ರು ಏನು ಹೇಳಿದ್ರು ಅನ್ನೋದನ್ನು ಕೇಳಿಸ್ಕೊಂಡ್ಬಿಡಿ, ಆಮೇಲೆ ವಿಷಯಕ್ಕೆ ಬರೋಣ. To speculate, but one thing is established that Mr. Amit Shah has been the most incompetent home minister in the history of independent India. Delhi riots 2020, Pahalgam, Manipur, Pulwama, unrest throughout the country. As a home minister, he goes to Bihar, he goes to Madhya Pradesh and says that Bangladeshis are entering the country. Recent Pahalgam attacks, there is no accountability whatsoever. I mean, any other government would have ensured that the home minister resigned. How many more times should he fail as a home minister? How many more lives should be lost for the home minister to resign? And this incompetence is the only reason why I think the BJP is tolerating this incompetence is because Mr. Amit Shah has all Mr. Modi's secrets. Whether it is from Godhra or whether it is CBI inquiry, all the things they have done together, they both know each other, so he is indispensable there. At the cost of human lives, at the cost of the peace and tranquility of the country. ಇಷ್ಟೆಲ್ಲ ತಿಳಿದುಕೊಂಡಿರೋ ಪ್ರಿಯಾಂಕ್ ಖರ್ಗೆ ಅವರು ಮೋದಿ ಅವರದ್ದು ಅದೇನು ಸೀಕ್ರೆಟು ಅಮಿತ್ ಶಾ ಅವ್ರ ಬಳಿ ಇದೆ ಅನ್ನೋದನ್ನು ಹೇಳಿದರೆ ಚೆನ್ನಾಗಿರ್ತಿತ್ತಪ್ಪ. ಬಿಡಿ, ವಿಷಯ ಅದಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಪ್ರಕಾರ ಸರ್ಕಾರ ಕಂಪ್ಲೀಟ್ ಆಗಿ ಇಲ್ಲಿ ಫೇಲ್ ಆಗಿದೆಯಂತೆ. ಸೊ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು. ದೇಶದಲ್ಲಿ ಒಂದರ ಮೇಲೆ ಒಂದು ದಾಳಿಗಳು ನಡೀತಾನೇ ಇದೆ, ಇದಕ್ಕೆಲ್ಲ ಅವರೇ ಹೊಣೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ದೆಹಲಿಯಲ್ಲಿ ದುರಂತ ನಡೆದಿದೆ ನಿಜ, ಆದರೆ ಇಲ್ಲಿ ಭಾರತದ ಏಜೆನ್ಸಿಗಳು ಖಂಡಿತ ಫೇಲ್ ಆಗಿಲ್ಲ. ಅಕಸ್ಮಾತ್ ನೀವು ಹೇಳ್ದಂಗೆ ಇಲ್ಲಿ ಗೃಹ ಇಲಾಖೆಯ ವೈಫಲ್ಯವೇ ಸತ್ಯ ಆಗಿದ್ರೆ ಈ ದಾಳಿ ಇಷ್ಟಕ್ಕೆ ಮುಗಿತಾ ಇರಲಿಲ್ಲ. ಇನ್ನೂ ದೊಡ್ಡದಾಗಿ ನಡೆಸೋ ಪ್ಲ್ಯಾನ್ ಮಾಡಿಕೊಂಡಿದ್ರು. ಆದರೆ ಅದೆಲ್ಲವನ್ನು ಕೂಡ ಕಳೆದ 1 ತಿಂಗಳಿಂದ ನಮ್ಮ ಏಜೆನ್ಸಿಗಳು ತಡೆದಿದೆ. ಸ್ವಲ್ಪ ಆದರೂ ಅವರ ಮೇಲೆ ಕನಿಕರ ಇಟ್ಕೊಳ್ಳಿ. ಇವತ್ತು ಅವ್ರು ಫೇಲ್ ಆಗಿದ್ದಿದ್ರೆ ದೇಶದ ತುಂಬ ದೊಡ್ಡ ಅನಾಹುತಗಳು ನಡೆದಿರೋದು. ವೀಕ್ಷಕರೇ, ಒಬ್ಬ ವಿರೋಧ ಪಕ್ಷದ ನಾಯಕ ಅಂದರೆ ಹೆಂಗಿರ್ಬೇಕು ಗೊತ್ತಾ? ಇಂಥ ಘಟನೆ ಆದಾಗ ರಾಜಕೀಯ ಮಾಡದೆ ದೇಶದ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು, ಸರ್ಕಾರದ ಜೊತೆಯಾಗಿರಬೇಕು. ಅವತ್ತು ಮೋದಿ ಅವರಿದ್ರಲ್ಲ, ಹಾಗೆ
कल प्रधानमंत्री जी का राष्ट्र के नाम जो संदेश था, कल मैंने भी मीडिया का माध्यम से अपनी भावनाओं को प्रकट किया था, लेकिन देश को प्रधानमंत्री से बहुत कुछ अपेक्षाएं थी। कल राष्ट्र के नाम उनका संदेश निराशाजनक रहा। पहली बार पाकिस्तान ने समुद्री मार्ग से आतंकवाद के ऑपरेशन का कारण बना है। मरीन पुलिस पहले तो मछुआरों को ले जाती थी, जेल में बंद करती थी, लेकिन बोट दे देती थी। अभी वहां की मरीन पुलिस हमारी बोटों को रख लेती है। और मैंने 1 साल पहले कहा था कि हमारी जो बोट ले जा रहे हैं उस बोट का देश के खिलाफ दुरुपयोग होगा, देश के खिलाफ नुकसान होगा, और इसलिए ऐसी बोट का वापस ले लेना जरूरी होता है। और जो आशंका मैंने प्रकट की थी वो दुर्भाग्य से आज सच बन के निकली है। पाकिस्तान की मरीन पुलिस हमारे मछुआरों को, हमारी बोटों को उठा कर ले जाती है और इस प्रकार के हिंदुस्तान पर हमला करने के लिए उसका उपयोग किया जा रहा है। ये कितना बड़ा गंभीर मामला है, ये अंतर्राष्ट्रीय समुदाय को भी इस पर गंभीरता से सोचना पड़ेगा। ये भी साफ नजर आ रहा है कि आतंकवादियों ने यूएस सिटीजन, ब्रिटिश सिटीजन, इजराइल के नागरिक को प्रमुख तौर पर टारगेट बना करके इन जगहों को पसंद किया है। तो एक प्रकार से अंतर्राष्ट्रीय लड़ाई को उन्होंने केंद्र बिंदु गुजरात, मुंबई को, हिंदुस्तान को बनाया है और इस गंभीर बात को भी देश को लेना होगा। मैंने प्रधानमंत्री से आग्रह किया है कि तत्काल सभी मुख्यमंत्रियों की मीटिंग बुलाएं, कोस्टल स्टेट की एक अलग मीटिंग बुलाएं और समुद्री तट को और अधिक सुरक्षा प्रदान करने के लिए नेवी हो, कोस्ट गार्ड हो, उनको स्ट्रेंथन करने की भी कोई रणनीति बनानी पड़ेगी। बहुत बहुत ಧನ್ಯವಾದ ಮಿತ್ರ. ಇದು 26/11 ದಾಳಿಯಾದಾಗ ಮೋದಿಜಿ ಆಡಿದಂತಹ ಮಾತು. ಆ ಮಾತಿನಲ್ಲಿ ಎಷ್ಟೊಂದು ತೂಕ ಇತ್ತು ನೋಡಿ. ಅವತ್ತು ಭಾರತ ಸರ್ಕಾರದ ಪರ ನಿಂತ್ಕೊಳ್ತಾರೆ ಮೋದಿಜಿ. ಆದರೆ ಮೋದಿಜಿ ಪ್ರಧಾನಿ ಆದಾಗ್ನಿಂದಲೂ ಕೂಡ ಇವ್ರು ಮಾಡ್ತಿರೋದೇನು, ಈಗ ಬಾಯಿ ಬಡಿದುಕೊಳ್ಳೋಕೆ ಶುರು ಮಾಡ್ಕೊಂಡಿದ್ದಾರೆ. ಉರಿ ಆಯಿತು, ಪುಲ್ವಾಮಾ ಆಯಿತು, ಪಹಲ್ಗಾಮ್ ಆಯಿತು, ದೆಹಲಿಯೂ ಆಯಿತು ಅಂತ. ಇಷ್ಟು ಲೆಕ್ಕ ಕೊಡೋ ನೀವುಗಳು 2004ರಿಂದ 2014ರವರೆಗಿನ ಲೆಕ್ಕಗಳನ್ನು ಮರ್ತೇ ಬಿಟ್ರೆ ಹಾಗಾದರೆ ಒಂದ್ಸಲ ಅದನ್ನು ಚೆಕ್ ಮಾಡ್ಕೊಳ್ಳಿ. ಲೆಕ್ಕ ಸಿಗದಿದ್ರೆ ನಾವು ಕೊಡ್ತೀವಿ ನೋಡಿ. ಸುಪ್ರಿಯಾ ಶ್ರೀನಾಥ್ ಅನ್ನೋ ಕಾಂಗ್ರೆಸ್ ವಕ್ತಾರೆ ಟ್ವೀಟ್ನಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ. ಇಷ್ಟು ದೊಡ್ಡ ದಾಳಿಯಾಗಿದೆ, ಮೋದಿಜಿ ಹಾಗೂ ಅಮಿತ್ ಶಾ ಎಲ್ಲಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಇವರಿಗೆ ಘಟನೆ ನಡೆದ ಮರುದಿನ ಮಧ್ಯಾಹ್ನ 1 ಗಂಟೆ ಬೆಳಗಾಗಿರ್ಬೋದು. ಆದರೆ ಅಮಿತ್ ಶಾ ಅವರು ಹಿಂದಿನ ರಾತ್ರಿಯೇ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದರು. ಮೋದಿಜಿ ರಾತ್ರೋರಾತ್ರಿ ಮೀಟಿಂಗ್ಗಳನ್ನು ನಡೆಸಿದ್ರು, ಅದಕ್ಕೆ ಕ್ರಮಗಳನ್ನು ತೆಗೆದುಕೊಂಡಿದ್ರು. ಅಲ್ಲ, ಇಷ್ಟಿದ್ರೂ ಇವತ್ತು ಮೋದಿಜಿ ಹಾಗೂ ಅಮಿತ್ ಶಾ ಅವರು ಎಲ್ಲಿ ಅಂತ ಕೇಳ್ತಾ ಇದ್ದೀರಲ್ಲ. ಇದೇ 26/11 ದಾಳಿಯಾದಾಗ ರಾಹುಲ್ ಗಾಂಧಿ ಅವರು ಎಲ್ಲಿದ್ದರು? ಮುಂಬೈ ದಾಳಿಯಿಂದ ದೇಶದಲ್ಲಿ ಸೂತಕದ ಛಾಯೆ ಆವರಿಸ್ಕೊಂಡಿದ್ರೆ ಅವರೆಲ್ಲೋ ಪಾರ್ಟಿ ಮಾಡ್ತಿದ್ರಂತೆ. ದೇಶ ಯಾವುದನ್ನು ಮರ್ತಿಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ, ಮಾತೆತ್ತಿದ್ರೆ ಇಂಟೆಲಿಜೆನ್ಸ್ ಫೇಲ್ವರ್ ಅಂತಿರಲ್ಲ, ಏನು ಮಾಡೋಕ್ಕಾಗುತ್ತೆ ಸರ್? ಅವರು ಉಗ್ರರನ್ನು ಹಿಡಿದು ಜೈಲಿಗೆ ಹಾಕಿದ್ರೆ ನಿಮ್ಮ ಆಡಳಿತದಲ್ಲಿ ಜೈಲ್ಗಳಲ್ಲಿರುವಂತಹ ಅವರಿಗೆ ಮೊಬೈಲ್ ಸಿಗಬೇಕಾದ್ರೆ ಇಂತಹ ಘಟನೆಗಳು ನಡೆದೇ ಇನ್ನೇನಾಗುತ್ತೆ? ಒಂದು ಕಡೆ ನೋಡಿದ್ರೆ ಒಬ್ಬರು ದೀದಿ ಬಂಗಾಳದಿಂದ ಟೆರರಿಸ್ಟ್ಗಳನ್ನು ಒಳಗೆ ಹೋಗಿ ಅಂತ ಬಿಡ್ತಾ ಇದ್ದಾರೆ. ಇದೆಲ್ಲ ತಡೆಯೋದಾದರೂ ಹೇಗೆ? ಅಲ್ಲ, ಇವ್ರ ಪ್ರಶ್ನೆ ಹೇಗಿದೆ ನೋಡಿ, ಮೋದಿಜಿ ಘಟನಾ ಸ್ಥಳಕ್ಕೆ ಬಂದಿಲ್ಲ, ಅವ್ರು ಎಲ್ಲಿದ್ದಾರೆ ಅಂತ. ಸರಿ, ಅದಕ್ಕೆ ಉತ್ತರವನ್ನು ಕೊಡ್ತೀವಿ. ಮೋದಿಜಿ ಈಗ ಭೂತಾನ್ನಲ್ಲಿದ್ದಾರೆ. ಘಟನಾ ಸ್ಥಳಕ್ಕೆ ಬರುವಂತಹ ಸಾಧ್ಯತೆಗಳೂ ಇದೆ. ಈ ವಿಡಿಯೋ ನೋಡುವಷ್ಟರಲ್ಲಿ ಬಂದಿರಲೂಬಹುದು. ಆದರೆ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರು ಎಲ್ಲಿದ್ದಾರೆ? ಅವ್ರು ಬರ್ಬೋದಿತ್ತಲ್ವೇ? ಗಲಭೆ ನಡೀತಿರುವಂತಹ ಮಣಿಪುರಕ್ಕೆ ಹೋಗಲೇಬೇಕು ಅಂತ ಹಠಕ್ಕೆ ಬಿದ್ದು ರಾಹುಲ್ ಗಾಂಧಿ ಅವರು ಹೋಗ್ತಾರೆ. ಇಲ್ಲಿಗೆ ಯಾಕೆ ಬಂದಿಲ್ಲ?
ಅಷ್ಟಕ್ಕೂ ಪ್ರತಿ ಬಾರಿ ಇಂಥ ಘಟನೆಗಳು ನಡೆದಾಗ ರಾಹುಲ್ ಗಾಂಧಿ ಅವರು ನಾಪತ್ತೆ ಆಗೋದಾದರೂ ಯಾಕೆ? ಈ ಪ್ರಶ್ನೆಗೆ ಉತ್ತರ ಕೊಡಬಹುದಾ? ಸೀರಿಯಸ್ಲಿ ಇಂಥ ಹೇಳಿಕೆಗಳನ್ನು ಕೇಳಿದಾಗ ತುಂಬ ಬೇಜಾರಾಗುತ್ತೆ. ಸೇನೆಯ ಬಗ್ಗೆ ಗೌರವ ಇಲ್ಲ, ಇಂಟೆಲಿಜೆನ್ಸ್ ಬಗ್ಗೆ ನಂಬಿಕೆ ಇಲ್ಲ, ಇದೆಲ್ಲ ಇವರಿಂದ ಮಾತ್ರ ಸಾಧ್ಯ. ವೀಕ್ಷಕರ, ಈ ಇಡೀ ಘಟನೆಯನ್ನು ಮೋದಿಜಿಯ ಹೆಗಲಿಗೆ ಹೊರಿಸೋದು ನಿಮ್ಮ ಪ್ರಕಾರ ಎಷ್ಟು ಸರಿ ಅನಿಸುತ್ತೆ? ವಿರೋಧ ಪಕ್ಷಗಳು ಇಂಥ ಸಮಯದಲ್ಲಿ ಮಾಡಬೇಕಾಗಿದ್ದಾದರೂ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ನಾವು ಹೇಳಿದ್ದು ಸರಿ ಅಂತ ಅನಿಸಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಜೈ ಹಿಂದ್. ಮತ್ತೆ ಭೇಟಿಯಾಗೋಣ.